ನನ್ನೆಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಸ್ವಾಗತ. ಇವತ್ತಿನ ನನ್ನ ಸಾಹಿತಿ ಚುಟುಕುಗಳ ಬ್ರಹ್ಮ ಯಾರಿರಬಹುದು? ಹೌದು, ದಿನಕರ ದೇಸಾಯಿ. ದಿನಕರ ದೇಸಾಯಿ ಅವರು ಇವತ್ತಿನ ನನ್ನ ಸಾಹಿತಿ. ಇವರ ಜನನ 10ನೇ ತಾರೀಕು ಸೆಪ್ಟೆಂಬರ್ 1900ರಲ್ಲಿ ಆಗತ್ತೆ. ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಗ್ರಾಮ. ಇವರ ಪ್ರಸಿದ್ಧ ಕೃತಿಗಳು ಕೈಗಡಿಯಾರ, ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ, ಹೂಗೊಂಚಲು, ದಿನಕರನ ಚೌಪದಿ, ನಾ ಕಂಡ ಪಡುವಣ. ಇವರಿಗೆ ಕರ್ನಾಟಕ ಸರ್ಕಾರದಿಂದ 1977ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಕನ್ನಡ ಚೌಪದಿಗಳ ಜನಕ, ಚುಟುಕುಗಳ ಬ್ರಹ್ಮ ಅನ್ನುವಂಥ ಬಿರುದು ಇವರಿಗಿದೆ. ದಿನಕರ ದೇಸಾಯಿಯವರ ಕವನಗಳು, ಚುಟುಕುಗಳು ಅಂದಿನ ದಿನಗಳಲ್ಲಿ ದಿನಪತ್ರಿಕೆಗಳಲ್ಲಿ ದೊಡ್ಡ ಮಟ್ಟದ ಕೋಲಾಹಲವನ್ನೇ ಉಂಟು ಮಾಡಿತ್ತು. ವೃತ್ತಿಯಲ್ಲಿ ವಕೀಲರಾಗಿದ್ದಂಥ ದಿನಕರ ದೇಸಾಯಿಯವರು ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಕಡೆಯ ಪಕ್ಷ ತೇಲಿಬಿಡಿ ಹರಿಯುವ ನದಿಯ ನೀರಿನಲ್ಲಿ, ಜೀವಿಸುವ ಮೀನುಗಳಿಗೆ ಆಹಾರವಾಗಲಿ ಅಂತ ಹೇಳ್ತಾ ನವೆಂಬರ್ 7ನೇ ತಾರೀಕು 1982ರಲ್ಲಿ ನಿಧನರಾದರು. ಇಂತಹ ಮಹಾ ಸಾಹಿತಿಗೆ ನನ್ನದೊಂದು ನಮನ.